ಏನ್ರಿ ಮಾತಾಡ್ ಓ ಇಲ್ಲ ಹೋಗೇ ಆತೇನು ಗುಂಡಪ್ಪಣ್ಣರ ಮನೆಗೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ಏನು ಎತ್ತ ಅಂತ ಒಂಚೂರು ಕೂತು ಮಾತಾಡೋಣ ಅಂತ ಹೇಳಿದ್ರೆ ಅಷ್ಟು ಪುರ್ಸೊತ್ತಿಲ್ಲ. ನಿತ್ತು ಮೆಟ್ಲಲ್ಲಿ ಕೊಟ್ಟು ಬಿಡ್ಬೇಕು ಇವರಿಗೆ. ಎಂತ ಮಾಡೋದು ನಾನಾರು ಬಿಸ್ನೆಸ್ ಮಾಡಿದ್ರೆ ಲಾಭ ಗೊತ್ತಿತ್ತೇನ. ಇದೇ ಒಂದು ಹೇಳ್ತಾರೆ ನನ್ನ ಮೇಲೆ, ನಿನ್ನ ದಸೆಯಿಂದ ನಮ್ಮ ಮನೆಗೆ ಬರೋ ಲಾಭ ಹೋತು ಅಂತಾರೆ. ಸುಮ್ಮನೆ ಅವರಿಬ್ರಿಗೆ ಆಗ್ತದಲ್ಲ ಲಾಭ. ಎಂತ ಮಾಡೋದು. ಈ ಅಮ್ಮೊಬ್ರು ಇವತ್ತೇ ಹೇಳಲ್ಲಪ್ಪ. ಇಷ್ಟೊತ್ತು ಮಲ್ಕೊಂಡಾರ. ಎದ್ದ ಮೇಲೆ ಒಂಚೂರು ಮಾತಾಡೋಣ ಅಂತ ಹೇಳಿದ್ದೆ. ಓ ಇಲ್ಲೇ ಇದ್ದೀರಾನ? ಎತ್ಲಾಗ ಹೊರಟ್ರಿ ನೀವು? ತೋಟಕ್ಕೆ ಹೊರಟ್ರ? ಹ್ಞೂ ಹೋಗಿ ಮರ ಹಾಳೆ ಒಂದು ಕಡಿಬೇಕು. ಇನ್ನು ಪೂರ್ತಿ ಬಿಸಿಲು ಬಿದ್ದ ಮೇಲೆ ಗಟ್ಟಿ ಆಗ್ತದೆ. ಈಗ ಒಳ್ಳೆ ಹದ ಅದೇ. ಹಾಳೆ ಒಂದು ಸ್ಟಾಕ್ ಮಾಡ್ಕೊಂಡೆ ಇದ್ರೆ ಮಳೆಗಾಲದಲ್ಲಿ ಬೆಂಕಿ ಹೊಚ್ಚಕ್ಕಾಗಲ್ಲಪ್ಪ. ಹಾಳೆ ಕೊಡ್ತೀನಿ ನೋಡ್ತಾ ಕುತ್ಕ. ಈಗ ನಾನು ಗುಂಡಪ್ಪಣ್ಣವ್ರ ಮನೆಗೆ ಹೊರಟೀನಿ. ನಾನು ಹಿಂಗೆ ಸೇರಲ್ಲ ಇದರಲ್ಲಿ, ನೀವು ನಿಲ್ನೆ ಮಾಡಿ ಅಂತ ಹೇಳಕ್ಕೆ. ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡು. ನಿನಗೆಲ್ಲ ಸಮ್ ಮಾಡಿ ಕೊಟ್ಬಿಡ್ಬೇಕು ಇಲ್ಲಿ. ನೀನು ಮಾತ್ರ ಬೇರೆಯವ್ರಿಗೆ ಏನೂ ಮಾಡಬೇಡ. ಹಾಳೆ ಕಡಿಯೋದಂತೆ. ಹಾಳೆ ಬೇಕಾದ್ರೆ ಕಡ್ಕ, ಬೆಂಕಿ ಹೊಚ್ಚಬೇಕು ಅಂತ ಕಂಡ್ರೆ ನೋಡಿ. ಬೆಳಗ್ಗೆ ಇಲ್ಲದೇ ಹೋದ್ರೆ ರಗಳೆ ಮಾಡಬೇಡಿ ನೀವು. ಅಲ್ಲ ಎಷ್ಟು ಸಲೀಸಾಗಿ ಹೇಳ್ತೀರಲ್ಲ, ಹಾಳೆ ಬೇಕಾದ್ರೆ ಕಡ್ಕ, ಇದು ಬೆಂಕಿ ಹೊಚ್ಚಬೇಕು ಅಂತ ಕಂಡ್ರೆ ಅಂಥೇಳಿ. ಬೆಂಕಿ ಎಂತ ಕೊತ್ತೀನಿ ನಾನು ಚಳಿ ಕಷ್ಟ ಕೂತ್ಕೊಳಕ? ನಿಮಗೆಲ್ಲ ಅಡುಗೆ ಮಾಡಿ ಹಾಕೋಕ್ಕೆ ಬೆಂಕಿ ಹೊಚ್ಚದು ನಾನು. ಸುಮ್ಮನೆ ಅಲ್ಲ. ಊಟ ಮಾಡಲ್ಲ ನೀವು ಮನೇಲಿ? ಮಾತಾಡ್ತಾರೆ. ಏನು ಮಾತಾಡ್ತೀರಿ, ಏನು ಎತ್ತ ಅಂತ ಒಂದು ಸ್ವಲ್ಪನಾರು ಯೋಚನೆ ಮಾಡ್ಬೇಕತ್ತ. ಯಾವುದನ್ನೇ ಆದರೂ ನಿತ್ತು ಮೆಟ್ಲಲ್ಲಿ ನಿಮಗೆ ಹ್ಞೂ ಅಂತ ಅಂದಕ್ಕೂ ಹ್ಞೂ ಅಂದುಬಿಡ್ಬೇಕು ನಿಮಗೆ. ಈಗ ಒಂದು ಸ್ವಲ್ಪ ಕೂತು ನಿಂತು ಮಾತಾಡೋಣ ಅಂತ ಹೇಳಿದ್ರೆ ನಿಮ್ಗೆ ಅದೂ ಆಗಲ್ಲ. ಗುಂಡಪ್ಪಣ್ಣವ್ರ ಮನೆಗೆ ಹೋಗ್ತಾರಂತೆ. ಓ ಯಾಕೋ ನೋಡಿದ್ರೆ ದುಡ್ಡು ಕೊಡೋಣ ಅಂತ ಯೋಚನೆ ಮಾಡ್ತಾ ಅದೇನ ಲಾಭ ಬರ್ತದೆ ಅಂತ ಹೇಳಿನಲ್ಲ. ಲಾಭದಾಸೆ ಏನು ಕಮ್ಮಿ ಏನಿಲ್ಲ. ನೋಡೋಣ, ಹೋಗ್ತೀನಿ. ಈಗ ಹೋಗೇ ಬಿಡ್ತೀನಿ. ನನ್ನಷ್ಟಕ್ಕೆ ನಾ ಹೋತಿದ್ದೇ ಇಲ್ಲ. ತಡೆದು ನಿಲ್ಲಿಸಿದ್ದ್ಯಾರು? ಎಲ್ಲಿಗೆ, ಏನು ಎತ್ತ ಅಂತ ಮಾತಾಡ್ದಕ್ಕೂ ಅದಕ್ಕೊಂದು ಇದ್ರ ಹತ್ರ ಕೊಡೋಕೆ ಬೇಕಾದ್ರೆ ಗನ ಕಲ್ತ್ಕೊಂಡಿಯ ನೀನು. ನನ್ನ ಕೆಲಸ ನಾನು ಮಾಡ್ತೀನಿ. ನಿನ್ನ ಹತ್ರ ಕೇಳೇನು ನಾನು ಮಾಡೋದು ಬೇಡ. ನಾನು ಗುಂಡಪ್ಪಣ್ಣವ್ರ ಮನೆಗೆ ಹೋಗ್ಬೇಕು. ಮತ್ತು ಸುಮ್ಮನೆ ಅವ್ರು ನನಗೆ ಕಾಯ್ತಾ ಇರ್ತಾರೆ ಪಾಪ ಅಲ್ಲಿ. ಅಲ್ಲ ಇಲ್ಲಿ ಅಲೇಸ್ರಿ ಇಲ್ಲಂಚ ಅಲೇಸ್ ಒಂಚೂರು ಅಯ್ಯೋ ನಿಮ್ಮ ಹೋಗೇ ಬಿಟ್ರೆ ಗಟ್ಟಿ ಕರಿಯಕ್ಕೆ ದೊಬ್ಳು ದರಿದ್ರ ಗಟ್ಟಳಲ್ಲೇ ಬತ್ತಾರಿಯಲ್ಲ. ಹೇಳಂಗೂ ಇಲ್ಲ ಗಟ್ಟಿಯ. ಯಾಕೆ ಈ ಥರ ಮಾಡ್ತಾರೆ ಅಂತ ನೋಡೋದು ನಾನು. ಬಿಸ್ನೆಸ್ ಅದು ಒಳ್ಳೆ ಚೆನ್ನಾಗಿ ಆದಿತ್ತು. ಈ ಸೀಸನಲ್ಲಿ ಅಂಕನ ಒಳ್ಳೆ ಲಾಭ ಬತ್ತಿತ್ತು. ಯಾಕೆ ಹಿಂಗೆ ಮಾಡ್ತಾರೆ ಏನು ಸಿಟ್ಕೊಂಡು ಹೊರಟೇ ಬಿಟ್ರಲ್ಲ. ಈಗ ಸುಮ್ಮನೆ ಇವರೇನು ಮನೇಲೇನು ಕೂತ್ಕೊಂಡಲ್ಲ. ಅವರೆಲ್ಲ ಅಂಗಡಿಯಲ್ಲಿ ಕೂತಿದ್ರೆ ಇವರು ಹೋಗಿ ಅವ್ರ ಜೊತೆನೇ ಕೂತ್ಕೋತಾರೆ ಸುಮ್ಮನೆ ಹೊತ್ತು ದಂಡಕ್ಕೆ. ಎಂತ ಮಾಡಲಿ ಈಗ? ಸ್ವಲ್ಪ ದುಡ್ಡು ಹಾಕಿದರೆ ಲಾಭ ಬತ್ತಿತ್ತೇನು. ಅಲ್ಲ ಹೇಗ್ಗೊಡ್ತೀರಿ ಇನ್ನೂ ಹೇಳಲ್ಲ. ಇಷ್ಟೊತ್ತಿಗೆ ಎದ್ದು ಒಂದು ಸುತ್ತ ಅಲ್ಲೆಲ್ಲ ಓಡಾಟ ಬರಬೇಕಿತ್ತು. ಜರಗಿರ ಬಂದವ ಕತ್ಲೆ ಗಣಟ್ಗೆ ಮಾತಾಡಿದೆ. ತಗ ಅಂದರೂ ತಗೊಂಡ್ಲೇ ಇಲ್ಲ. ಭಾರತೆ, ಏ ಭಾರತೆ, ಅಲ್ಲ ಬಿಸಿಲು ಮೆತ್ತಿಗೆ ಬಂದದೆ. ಇನ್ನು ಎಂತ ಮುಲ್ಕಿಂಡಿಯೇ? ಹೊತ್ತಣಿಕೆ ಹೇಳಳ ಹುಷಾರಿಲ್ಲ ಎಂತದೆ? ಬೆಳಕು ಬಿಟ್ಟು ಹೋಗ್ಯದೆ. ಯಾ ನಮ್ಮನೆ ನಿದ್ದು ಬಂತೇನ. ಎದ್ದು ಕೂತಳೆ ಅಲ್ಲೇ ಹಂಚ್ಕೊಂಡು ಬಾರ್ದಂಗೆ ಆತಲ್ಲ ಅಂತ ಮುಲ್ಕಿಂಡೆ ನಿದ್ದು ಬಂದು ಹೋಗಿದ್ದೆ ಗೊತ್ತಾಗ್ಲಿ. ಹೇಳಿ ಹುಷಾರಿದ್ದೀನಿ ಮಾತ್ರ. ಹುಷಾರಿಲ್ಲದೆ ಇರೋಕೆ ಎಂತ ಆಗ್ಯದ? ನೀವು ಹೇಳಿ ತೆಗೀರತ್ಲಾಗೆ ಜರ ಬರಲ್ಲ ಅಂತೀನಿ. ಇದು ಹೊಲವಂಗ ಅತ್ಲಾಗೆಲ್ಲಿ ಹೋತೀಯ? ಮಕ ತೊಳಿಬಾರ್ದಾನೆ. ಹಾಳು ಮಕ ತೊಳಿದೆ ಎತ್ಲಾಗ ಹೋತಿದ್ದೀಯೇ? ಅಲ್ಲ ಪುಣಾತ್ಮ, ನಿಮ್ಗೆ ಇವತ್ತು ಎಂತ ಆತ? ಚೌಚ ಕೈ ಮುಗಿದ್ದಾಡನ್ರೆ. ಕೈ ಮುಕ್ಕೊಂಡು ಒಳಗೆ ಬರ್ತೀನಿ. ನಂಗೆ ಗೊತ್ತಿಲ್ಲ ಮಕ ತೊಳಿಬೇಕ ಬಿಡ್ಬೇಕ ಅಂತ. ಇದೊಬ್ಳು ಅಡ್ಡ ನಿಂತ್ಕೊಂಡದಪ್ಪ. ಸಾರ್ ಒಂಚೂರು ಹೇಳಿಕಿ ಬಾ. ಅಮ್ಮ ಚೋಡಿಸಿ ಮಲಸ್ಮಿ ಕಾಪಾಡುವ. ತಡಾಗಿ ಹೊತ್ತು ಬೆಳಕು ಬಿಟ್ಟಿದ್ದೆ ಗೊತ್ತಾಗಲ್ಲ. ಹೊಸ್ಲಿಗೆ ನೀರು ಹಾಕಿದಾಗ ಹೊಸ್ಲು ತೊಳ್ದದೆ.
ಅಲ್ಲ ನಿಂಗೆ ಎಂತ ತೆಗಾಟದ ಗಜ್ಞಿ ತಂದು ನಿಂತೀಯಲ್ಲ, ಎಂತ ಜ್ಞಾನ ಮಾಡ್ತಿದ್ದೀಯ? ಹೊತ್ತಾರೆ ಮುಂಚೆ ಇಲ್ಲಿ ನಿಂತ್ಕೊಂಡ ಮಾಡೋ ಕೆಲಸ ಬಿಟ್ಕೊಂಡ ಎಂತ ಜ್ಞಾನ ಮಾಡೋದು? ನಿಮ್ಮ ಮಗ ಮಾಡೋ ಕೆಲಸನೇ ಜ್ಞಾನ ಮಾಡೋದು. ನಾನು ಹಣೆ ಬರ ಇದ್ದಿದ್ದೆಯ. 2 ದಿವಸ ಮನೆ ಒಳಗೆ ನೆಮ್ಮದಿಯಿಂದ ಇರಂಗಿಲ್ಲ. ಎಂಥದಾರು ಒಂದು ಶುರು ಮಾಡ್ಕಿತಾರೆ ಹಿಂಗೆ. ಅಷ್ಟು ಹೇಳ್ತಿದ್ದೀನಿ, ತಡೀರಿ ತಡೀರಿ, ನಿಮ್ಮ ಅಮ್ಮ ಹೇಳಿ ಒಂಚೂರು ಮಾತಾಡೋಣ ಅಂಥೇಳಿ ಹೇಳಿದ ಮಾತು ಕೇಳಲ್ಲ, ಹೋಗಿಬಿಟ್ರು. ನೀವು ಒಬ್ರು ಇವತ್ತೇ ಎಂತಕ್ಕೆ ತಡಾಗೆದ್ರೆ ಏನಪ್ಪ? ಅಲ್ಲ ಕಡೆಗೆ ನಿಮ್ಮದು ಸಪೋರ್ಟ್ ಅದೆಯಾ ಮಗಗೆ? ಹಿಂಗೆ ಮಧ್ಯೆ ನಾನು ಎಂತಕ್ಕೆ ಇದು ಮಾಡೋದು, ಅವ್ರವರೇ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತಾನೆ ಸುಮ್ಮನೆ ಮಲಗಿದ್ರೆ ಏನಲ್ಲ? ಓ, ನಂಗೆ ಈಗೆಲ್ಲ ಅಂದಾಜಾತ ಅದೇ. ನೀವೇ ಹೇಳ್ಕಳಿಸಿದ್ದಾ ಹೋಗು ಗುಂಡಪ್ಪಣ್ಣವ್ರ ಮನೆಗೆ ಅಂತ? ಎಂತ ಎಂತ ಹೇಳ್ತಿದ್ದೀಯ ಪುಣಾತ್ಗಿತ್ತಿ ನೀನು? ಹತ್ತಾರೆ ಮುಂಚೆ ಇನ್ನು ಎದ್ದು ಹಾಳು ಮಕ್ಕ ತೊಳಿಲ್ಲ ನಾನು. ಆಗಲಿ ಈ ಥರದೊಂದು ಪುರಾಣ ಶುರು ಮಾಡ್ಕೊಂಡವ. ಇನ್ನು ಇವತ್ತು ದಿನಿಟ್ಟಿಡಿ ಏನು ಕಾದ್ಕೊಂಡದ ಎಂತದ ನನಗೆ? ಎಂತಕ್ಕೆ ನಾನು ಎಂತಕ್ಕೆ ಅವನಿಗೆ ಕಳಿಸ್ತೀನಿ, ಎಂತ ಸಪೋರ್ಟ್ ಮಾಡ್ತೀನಿ? ಅವ ಇಂಕಲ್ಲಿಗೆ ಹೋಗಿನಿ ಅನ್ನೋದೇ ಗೊತ್ತಿಲ್ಲ ನಂಗೆ. ಪಾಮದ್ದಷ್ಟೀಗ ನೋಡಿದ್ರೆ ನೀವೇ ಕಳಿಸಿರೇನ ಅಂತೀಯ. ಸುಖ ಸುಮ್ಮನೆ ಈ ಥರ ಒಂದು ಮಾತಾಡಿ ಮನೆ ಒಳಗೆ ಕಳ್ಳು ತಂದಿಡಬೇಡ, ಗೊತ್ತಾತನ? ಎಂತಕ್ಕೆ ಗುಂಡಪ್ಪಣ್ಣವ್ರ ಮನೆಗೆ ಎಂತಕ್ಕೆ ಹೋಗ್ಯಾನೆ? ನಿನ್ನೆ ಸಾಯಂಕಾಲ ಸರಿಗೆ ಹೇಳಿದ್ ನಾನು, ಹಾಳೆ ಒಂದು ಕಡ್ದ ಹೊರೆ ಕಟ್ಟಿ ಮನೆಗೆ ತಂದು ಹಾಕು, ಆಮೇಲೆ ಮತ್ತೆ ಪೂರ್ತಿ ಇದಾಗ ಹೋತವೆ ಅಂತ. ಅಲ್ಲಿಗೆ ಹೋಗೇನೆ ಏನ? ನೀಗೇನು ಹೇಳಿ ನಾವು ಗುಂಡಪ್ಪಣ್ಣವ್ರ ಮನೆಗೆ ಹೋಗ್ತಿದ್ದೀನಿ ಅಂತ? ಇದೇ ಹೋದ ಕುತ್ಲಕ್ಕೆ ಇದಕ್ತೀಯ ಮರತಿ. ನೀ ಹೇಳತ್ಲಾಗ ನಾ ಒಂದು ಮಕ ತೊಳ್ಕೊಬರ್ತೀನಿ. ಅಲ್ಲ ಅಮ್ಮ, ಒಂಚೂರು ತಡೀರಿ ಅಂತ. ತಡೀರಿ, ಮಕ ತೊಳಿಬೋದೆ? ಹಂಗಾರೆ ನೀವೆಂತ ಹೇಳ ಮಗಗೆ? ಇವ್ರದ್ದೇ ಎಲ್ಲ ಇದು. ಇದೀಗ ಎಂತ ಆಗಿದೆ ಗೊತ್ತನ? ನಾನೀಗ ದುಡ್ಡು ಕೊಡ್ಬೇಕಂತವರಿಗೆ. ಅದೇನು 1-2 ರೂಪಾಯಿ ಏನಲ್ಲ, 50,000 ನಿತ್ತ ಮೆಟ್ಲಲ್ಲಿ ಕೊಟ್ಟು ಬಿಡು ಅಂತ ಕೂತಾರೆ. ಎಂತ 50,000 ರೂಪಾಯಿ? ಎಂತಕ್ಕಂತೆ? ನೀ ಎಲ್ಲಿಂದ ಕೊಡೋದಂತೆ? ನಿನ್ನ 50,000 ರೂಪಾಯಿ ಅದೆಯಾ? ಯಾವಾಗ ಇದೆಲ್ಲ ಮಾತುಕತೆ ಆಗಿದ್ಯಾ ಯಾವಾಗ? ನಿನ್ನೆ ಕತ್ಲಿಗೆ ನೀವು ನಿನ್ನೆ ಮಲಗೋದು ಬೇಗ ಮಲಗಿದ್ರಿ, ಇವತ್ತು ಹೇಳೋದು ತಡಾಗಿದ್ರಿ. ಅದಕ್ಕೆ ಈಗ ಸಿಟ್ಟು ಮಾಡ್ತಾ ಇದ್ದಾರೆ ನಾನು ದುಡ್ಡು ಕೊಡಲ್ಲ ಅಂತ ಹೇಳಿ. ನಾನು ಎಂತ ಮಾಡೋದು? 50,000 ರೂಪಾಯಿ ಅದೇ ಅದೇ ಅಂದರೆ ನಾನು ಎಷ್ಟು ಕಷ್ಟಪಟ್ಟು ನಾನು ಅದನ್ನು ಒಟ್ಟಾಗಿ ಇಟ್ಕೊಂಡಿನಿ ಗೊತ್ತಾ? ನಾಗವಣಿ ಎಲ್ಲ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂದರೂ ನಾನು ಪೇಟೆಗೆ ಹೋದವಳು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಲ್ಲ. ಒಂದು 50 ರೂಪಾಯಿ ಉಳಿದ್ರೆ ಅಷ್ಟೇ ಆಗ್ತದಲ್ಲ ಅಂತ ಹಂಗೆ ಮಾಡಿ ಒಟ್ಟಾಗಿ ಇಟ್ಕೊಂಡಿದ್ದು. ನಾನು ಒಂದಾರು ಎಂಥವ್ರು ಸೆಟ್ ಮಾಡಿಸ್ಕಿಬೇಕು ಈ ಸತಿ ಅಂತ. ಇವರು ಎಂಥದ್ದು ಬಿಸ್ನೆಸ್ ಮಾಡ್ಬೇಕಂತೆ. ಬಿಸ್ನೆಸ್ ಒಳ್ಳೆಯದೇಯ. ಗುಂಡಪ್ಪಣ್ಣ ಇವರು ಅನಿಲಣ್ಣ ಸೇರ್ ಮಾಡೋದಂತೆ. ಅವರಿಬ್ರು 55,000 ಹಾಕ್ತಾರಂತೆ, ಇವ್ರು 50,000 ಹಾಕ್ಬೇಕಂತೆ. ಅದೀಗ ನೀ ಕೊಡು, ಮತ್ತು ಕೊಡ್ತೀನಿ ನಾನು ಲಾಭ. ಅದಕ್ಕೂ ಫಸ್ಟ್ ನೀನು ದುಡ್ಡು ಕೊಟ್ಕೊಂಡು ಆಮೇಲೆ ಬೇರೆ ಇದು ಮಾಡ್ತೀನಿ ಅಂತಾರೆ. ಎಂತ ಬಿಸ್ನೆಸ್ಸಾ? ಎಂತ ಬಿಸ್ನೆಸ್ ಅಂತೆ? ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸಮಾತದೆ. ನಿನ್ನ ಹತ್ರ ದುಡ್ಡು ಅದೇ ಅಂತ ನಿಂಗೆ ಗೊತ್ತಾಗಿದ್ದಂಗೆ ಸ್ವಲ್ಪ ಜಾಗ್ರತೆ ಇಟ್ಕೋಬೇಕಂತ ಗೊತ್ತಿಲ್ಲ ನಿಂಗೆ? ಅಂದಿನಿಂದ ಹೇಳ್ತಿದ್ದೀನಿ, ಗಂಡಸ್ರ ಕೈಗೆ ದುಡ್ಡು ಹಿಂಗೆ ಕಣ್ಣಿಗೆ ಕಂಡುಬಿಟ್ರೆ ಅವ್ರಿಗೊಂಥರ ಇದ್ದು ತುಡು ಇದ್ದಂಗೆ ಅಂತ. ಈಗ ಬಂದ್ಕೊಂಡು ನಂಗೆ ಹೇಳ್ತಾ ಇದ್ದೀಯಾ ನೀವು ಹೇಳ್ಕೊಟ್ರೇನ ಅಂತ? ಓ, ಹಂಗಾರೆ ನಿಮಗೆ ಎಂಥದ್ದು ಗೊತ್ತಿಲ್ಲ ಅಂತ ಆತ. ನನಗೆ ಕೊಡೋದು ಬೇಡ ಹಂಗಾರೆ. ಎಂಥರಾಗಲಿ ಹಿಂಗೆ ಲಾಭ ಬತ್ತಿತ್ತಲ್ಲ, ಅದನ್ನು ಬಂಗಾರಾರು ಕಡೆಗೆ ತಗೋಬೋದು ಅಂಥೇಳಿ ನಾನು ಕೊಡೋದು ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಈಗ ಬೇಡ ಕೊಡೋದು ಹಂಗಾರೆ? ಅದನ್ನು ನನ್ನ ಹತ್ರ ಕೇಳ್ತಿದ್ದೀಯನೆ, ನಿಂಗೆ ಗೊತ್ತಾಗಲ್ಲ ನಿಂಗೆ? ಹಂಗೆ ಒಂದು ಪಕ್ಷ ಬಿಸ್ನೆಸ್ಸೇ ಮಾಡೋದಾದರೆ ಈಗ ಮೊನ್ನೆ ಅಷ್ಟೇ ಅಡಿಕೆ ಖರ್ಚಾಕೇನೆ ಅದ್ರಲ್ಲಿ ದುಡ್ಡಿಲ್ಲ, ಅದನ್ನು ಇದು ಮಾಡೋಕ್ಕಾಗಲ್ಲ. ಏನು ಎತ್ತ ಅಂತ ಕೇಳಿದೆ ಮತ್ತು ನನ್ನ ಹತ್ರ ಇದು ಮಾಡ್ತದೆ. ಹಂಗಾದ್ರೆ ದಿನದಿಂದ ದಿನಕ್ಕೆ ಈ ನಮ್ಮನೆ ಹೆಚ್ಚಾಗ್ತದೆ ಅಂತ ತಗೋಬೇಕು ಅಂತ ಕಂಡ್ರೆ ತೆಗಬಾರ್ದ? ತಗೊಂಡು ಇಟ್ಕೊಂಡ್ರೆ ಆಗ್ತದೆ. ಮಾಡ್ತೀರಿ. ನಾನು ಎಂಥದಪ್ಪ ಅಂತ ನೋಡ್ತೀನಿ. ನಾನು ಇದರಲ್ಲಿ ಏನು ಹೇಳೋಳಲ್ಲ ಕೇಳೋಳಲ್ಲ. ನೀನು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ನೀನು ಹೇಳಿ ಮರ್ತು ನಾನು ಚೂರು ಹಾಳು ಮಕ್ಕ ತೊಳ್ಕೊಂಡು ಒಂದು ಲಟ್ ಕಾಫಿ ಕುಡಿಬೇಕು. ಯಾವ ಲಡ್ಕೆನೋ ಹಾಕ್ಲಾ? ಅಲ್ಲ, ನೀವು ಮಧ್ಯೆ ಬಾಯಿ ಹಾಕಲ್ಲ ಅಂತ ಹೇಳಂಗಿಲ್ಲ. ನಿಮ್ಮ ಮಗಗೆ ನೀವೇ ಒಂಚೂರು ಹೇಳಬೇಕು. ಸಿಟ್ಕೊಂಡಾರ ಅವರು. ಹಿಂಗಿದ್ದೇನಾರು ಹೇಳಬೇಕು ಅಂತ ಕಂಡ್ರೆ ನೋಡು,
ಎಷ್ಟು ಏನು ಬೆಣ್ಣೆಲ್ಲಿ ಕೂದಲು ತೆಗ್ದಂಗೆ ಮಾತಾಡ್ತೀಯ. ಇನ್ನೊಂದು ಸ್ವಲ್ಪ ಹೊತ್ತು ಇದಾಗಿ ಬೇರೆ ಎಂತಾರಾಗಲಿ ನಿಮ್ಮ ಮಗಗೆ ಸಲಿಗೆ ಕೊಟ್ಟರೆ ನಿಮ್ಮ ಮಗ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತ ನನ್ನಷ್ಟು ದುಃಖ ಬತ್ತೀಯ. ನೀನು ಗಂಡ ಹಿಂತಿ ಎಂತ ಬೇಕಾದ್ರೆ ಮಾಡ್ಕೊಳ್ಳಿ.